ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಮ್ಮ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಅವಳಿಲ್ಲ, ನಾನು ಮತ್ತೆ ಬಿಡ್ತಾಳೆ. ಇಲ್ಲ ಆಯ್ತಾ, ನಾನು ಸಮ್ಮಸ. ಇವತ್ತು ಸಂಕ್ರಮಣ, ಹಾಗೆ ಅಲ್ಲಿ ಎಂತ ಹಿಡಿಯೆಲ್ಲ ಉಂಟಲ್ಲ, ಅದೆಲ್ಲ ಉಂಟು. ಹಾಗೆ ಒಂದು ನಿಮಿಷ. ಹಾಗೆ ಇವತ್ತು ನಮ್ಮದು ಮನೆ ಹತ್ರ ಗುಣ ದೇವಸ್ಥಾನ ಉಂಟು, ಅಲ್ಲಿ ಸಹ ಪೂಜೆ ಎಲ್ಲ ಉಂಟು. ಹಾಗೆ ಈಗ ನಾವು ಉಜಿರೆಗೆ ಹೋಗ್ತಿದ್ವಿ. ಉಜಿರೆಯಲ್ಲಿ ಎರ್ನೋಡಿ ಅಂತ ಕೊರಗಜ್ಜನ ದೇವಸ್ಥಾನ ಉಂಟು. ಹಾಗೆ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೇವೆ. ಹೋಗ್ತಾ ಹೋಗ್ತಾ ಬ್ಲಾಗ್ ಮಾಡ್ಕೊಂಡು ಹೋಗುವ. ರಿಕ್ಷಕ್ಕೆ ವೆಯ್ಟ್ ಮಾಡ್ತಿರುವಾಗ ಅವಳಿಗೆ ಕಾಲ್ ಬಂತು. ಅವಳು ಅಪ್ಪ ಅನ್ನೋ ನಂಬರ್ ಅಂತೇಳಿ ಅಮ್ಮನಿಗೆ ಕೊಟ್ಟರು. ಬಟ್ ಜೀವನನಿಗೆ ಕಾಲ್ ಬಂದಂತೆ. ಅದು ಅವಳೀಗ ಇವತ್ತು ರಜೆ ಹಾಕಿ ನಾವು ಅದೇ ಟೆಂಪಲಿಗೆ ಹೊರಟದ್ದು. ಅಂದರೆ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗೆ ಮತ್ತೆ ರಜೆ ಹಾಕಿದ್ಲು. ಈಗ ರಿಕ್ಷಕ್ಕೆ ಹಿಡಿತೇವೆ. ಇಲ್ಲಿ ಉಂಟು ರಿಕ್ಷಾ ಬರ್ತದೆ. ಅವಳೇನು ಹೇಳ್ತಿದ್ದಾಳೆ, ನಾವು ಅಲ್ಲಿ ಹೋಗಿ ಮಾತಾಡುವ. ಓಕೆನಾ? ನಮ್ಮದು ರೋಡ್ ಫುಲ್ ಲಗಡಿಯಾಗಿ ಹೋಗಿದೆ. ನೇತ್ರಾವತಿಯಿಂದ ಮನೆಗೆ ಅಯ್ಯೋ ಕುದುರೆ ಕುದುರೆ ಕುದುರೆ. ಈ ನಮ್ಮ ಊರು ಭಯಂಕರ ಅಲ್ಲ, ಕುದುರೆ ಎಲ್ಲ ಇರ್ತದೆ ನೋಡಿ, ಕುದುರೆ ಎಲ್ಲ ಸಾಕು. ನಾವು TP ಕ್ರಾಸಿಂದ ಇಳಿದು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಂಗಿ ಜೊತೆ ಮಾತಾಡ್ತಿದ್ದಾರೆ. ಹಾಗೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕತ್ತಲೆ ಬರ್ತುಂಟ. ಎಷ್ಟು ಗಂಟೆಗೆ ಪೂಜೆ? ಹೌದು, ಬಸ್ಸಲ್ಲಿ ಬಂದ ಮತ್ತೆ. ಒಂದು ಸ್ಕೂಲ್ ಉಂಟು ಹೊರಗಡೆ ಬಂದಾಗ. ಹೋಗಿ ಹುಚ್ಚಿ ಹಳೆಪೇಟೆ, ನೇಕಾರಪೇಟೆ ಹತ್ತಿರ ಆಗ್ತದೆ. ಇನ್ನೊಂದು ರೂಟ್ ಉಂಟು ಇಲ್ಲಿಗೆ ಆಗ್ತದೆ, ಬಟ್ ಅದು ಸ್ವಲ್ಪ ಲಾಂಗ್, ಇದು ಶಾರ್ಟ್ ಆಗ್ತದೆ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಮಮ್ಮಿ, ನಂಗೆ ಸುಸ್ತು ಜಾಸ್ತಿ. ಹೆಂಗೆಂತ ಗೊತ್ತುಂಟ, ಈಗ ನಾನು ಇನ್ನು ಹಲ್ಲಿದ್ದು ಕ್ಲಿಪ್ ರೈಟ್ ಮಾಡಿಸ್ಲಿಕ್ಕೆ ಹೋಗಿದ್ದೆ. ಅದು ಇವಾಗ ಹೇಗೇಗೋ ಮಾಡಿಡ್ತು. ನಾನು ಇಲ್ಲಿ ಕೆಳಗಡೆ ಟ್ರಶ್ ಎಲ್ಲ ಮಾಡಿಟ್ಟಿದ್ದಾರೆ. ಹಾಗೆ ಈಗ ಸ್ವಲ್ಪ ಗೊದ್ದು ಯಾಕಂತ ಹೇಳಿದರೆ ಇಲ್ಲಿಂದ ಒಳಗಡೆಗೆ ನಾನು ಕನೆಕ್ಟ್ ಮಾಡಿದ್ದಾರೆ. ಈಗ ಗೊದ್ದು ಆಗ್ತುಂಟು ಮಾತಾಡೋದೆಲ್ಲ. ಎಂತಮ್ಮ ಅಲ್ಲ ಬಿಡಿಸ್ಕೊಂಡು ನೋಡಿ, ನಾವು ಹತ್ರ ಆದ್ವಿ. ಎಷ್ಟು ಗಂಟೆ ಪೂಜೆ ಅಂತ ಗೊತ್ತಿಲ್ವಮ್ಮ ನಿಮಗೆ? ನಾವು ದೇವಸ್ಥಾನದ ಹತ್ರ ಆದ್ವಿ. ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಹತ್ರ ಆದ್ವಿ ನಾವು. ನಾನು ನಂದವರು ಗುರ್ತುಂಟ, ಹೆಂಗೆ ಗುರ್ತುಂಡಿರ. ನಾವು ಇದಕ್ಕೆ ಹೋಗಿದ್ವಿ, ರೈತ ಬಂದಿದ. ಧರ್ಮಸ್ಥಳಕ್ಕೆ ಭೇಟಿ, ಶೋಕಿ ಜೀವನ.
ಊಟ ಆಯಿತು, ಅಂದರೆ ಪ್ರಸಾದ ಎಲ್ಲ ತಗೊಂಡ್ವಿ. ಊಟ ಮಾಡೋತ್ತಿಗೆ ಮಾಡಿಲ್ಲ, ಅಂದರೆ ಫುಲ್ ಎಲ್ಲ ಆ ಕಡೆ ಇದ್ದರು. ಮತ್ತು ನಾವು ಜಸ್ಟ್ ಒಂದು ಇದು ಮಾತ್ರ ಸಣ್ಣ ಒಂದು 2 ಸೆಕೆಂಡ್ ಇದು ಮಾಡಿದಷ್ಟು ತೋರಿಸಿದಷ್ಟೇ. ಅಗೇಲಿತ್ತು, ಹಾಗೆ ಎಡೆ ಅಂತ ಹೇಳೋದಲ್ಲ, ಆಯ್ತು ಕೇಳ್ತಾರೆ. ಅದನ್ನು ಅಪ್ಪ ಹಿಡ್ಕೊಂಡು ಹೋದ್ರು. ಅಪ್ಪ ಸಹ ಬಂದಿದ್ದರು. ಅಪ್ಪನಿಗೆ ಹಾಲು ಕರೀಲಿಕ್ಕೆ ತಡೆ ಸ್ವಲ್ಪ ಬೇಗ ಊಟ ಮಾಡ್ಕೊಂಡು ಹೋದರು. ಮೋಕ್ಷಧಾಮದಲ್ಲಿ ಸತ್ತವ್ರದ್ದು. ಹಾಗೆ ಇವಾಗ ನಾವು ಟಿ ಬಿ ಕ್ರಾಸ್ ಮೇನ್ ಸ್ಟ್ಯಾಂಡಿಗೆ ಹೋಗ್ತಿದ್ವಿ. ಮೇನ್ ರೋಡ್ ಹತ್ರ ಹೋಗ್ತಿದ್ದೇವೆ. ಅಲ್ಲಿಂದ ಬಸ್ಸಲ್ಲಿ ಹೋಗಿ ಆಮೇಲೆ ರಿಕ್ಷಾದಲ್ಲಿ ಹೋಗೋದು ನೇತ್ರಾವತಿಯಿಂದ. ಮಾತಾಡಲಿಕ್ಕೆ ನಾವು ಊಟ ಮಾಡಲಿಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತುಂಟ. ಬಟ್ ಎಂತ ಮಾಡೋದು, ಪ್ರಸಾದ ಹೊಟ್ಟೆ ತಿನ್ನಬೇಕಲ್ಲ. ಕೋಳಿ ಬೇರೆ ಇತ್ತು ಎಷ್ಟೋ ದಿನ ಆದಮೇಲೆ. ಅಜ್ಜಂದು ಪ್ರಸಾದ ಕೋಳಿ ಸಹ ತಿಂದಾಗಾಯ್ತು, ಅಜ್ಜಂದು ಪ್ರಸಾದ ತಿಂದಾಗ ಆಯಿತು. ಹಾಗೆ ಬಂದು ಒಂದು ನೆಮ್ಮದಿ ಆಯಿತು ಮಾರೆ, ಖುಷಿ ಆಯಿತು. ಹಾಗೆ ಇಷ್ಟು ಚಂದ ಮಾಡ್ತಿರ್ಬೋದು ಪ್ರಸಾದ ಅಂತ ಹೇಳಿದರೆ. ಅನ್ನ, ಆಮೇಲೆ ಕೋಳಿದ್ದು ಇದು ಅದೇ ಪ್ರಸಾದ ಸುಕ್ಕ ಥರ ಇರ್ತದೆ, ಗಸಿ ಥರ. ಆಮೇಲೆ ತೋವೆ ಸಾರು ಇರ್ತದೆ, ಸೂಪರ್. ವೆಜ್ ಕೂಡ ಉಂಟು, ವೆಜ್ ಗಸಿ ಥರ. ಆಮೇಲೆ ಅನ್ನ, ಆಮೇಲೆ ತೋವೆ ಸಾರು ತುಂಬ ಚೆಂದ ಇತ್ತು. ಆಮೇಲೆ ಹೊಟ್ಟೆ ಫುಲ್ ಆಗುವಷ್ಟು ಗಮ್ಮತ್ತು ಹಾಕ್ತಾರೆ. ಹಾಗೆ ತುಂಬ ಇದಿತ್ತು. ಎಡೆ ಅಗೇಲು ಉಂಟಲ್ಲ, ತುಂಬ ಚೆನ್ನಾಗಿತ್ತು. ತುಂಬ ಫುಲ್ಲು ದೊಡ್ಡ ಲೈನಲ್ಲೇ ಇತ್ತು. ಹಾಗೆ ಸುನಿಲಣ್ಣ ಬಂದಿದ್ದಲ್ಲ, ಹಾಗೆ ಸುನಿಲಣ್ಣನ ವೀಡಿಯೋ ಮಾಡಿದ್ದು. ನಾನು ಸುನಿಲಣ್ಣ ಹತ್ರ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ. ಹಾಗೆ ನಾವು ಈಗ ಹೊರಟು ಬಂದ್ವಿ. ಅವರು ಅಲ್ಲೇ ಇದ್ದಾರೆ, ಇನ್ನು ಹೊರಡ್ಬೋದು ಅವರು ಸಹ. ಹಾಗೀಗ ನೋಡುವ ಅವ್ರು ಸಿಗ್ತಾರೆ ಅಂತ. ಓಕೆನಾ? ಬರಲಿ ಸುನಿಲಣ್ಣ ಬಂದರು. ನೋಡಿ ಬಾ, ನಿಧಾನಕ್ಕೆ ಬರ್ತಿದ್ದಾರೆ. ವೀಡಿಯೋ ಮಾಡೋರು ನಿಲ್ಲಮ್ಮ, ಅಲ್ಲಿಂದ ಗಾಡಿ ನಿಮ್ಮ ಹತ್ರ ಮಾತಾಡಿಸ್ಲಿಲ್ಲ, ಅದಕ್ಕೆ ನಾನೀಗ ವಿಡಿಯೋ ಮಾಡಿ. ಭಯಂಕರ ಮಾರ್ರೆ. ಹಾಗೆ ಅಲ್ಲ, ಅವನದು ನಿಮಗೆ ಗೊತ್ತಿಲ್ವಾ? ಅವ್ರು ಹೇಳ್ತಿರ್ತಾರೆ ಅದೇ ಯಾಕೆ ಜನರೇ ಅಂತ. ಹೌದು, ನಂಗೆ ಆಡಬೇಡ ಆಯ್ತಾ. ದೊಡ್ಡ ಅಭಿಮಾನ, ಅವರನ್ನು ನಾನು ಟೀಕಿಸಿದಲ್ಲ, ಕೆಪ್ಪೆಗೆ ಹೊಡೆದು ಮುನ್ನೆ ದೊಡ್ಡ ಅಭಿಮಾನ. ಸ್ವಾಮಿ ದೇವರಿಗೆ ಒಂದು ಟ್ರೋಲ್ ಆಗಲಿದ್ದಾರೆ. ಹೇಗೆ ನಾನು ಫೇಮಸ್ ಆಗ್ತೇನೆ, ಯಾವೋ ಹಾಡಿಲಿ ಇಂತ ಫೇಮಸ್ ಆಗ್ತಿಲ್ಲ ಮಾರೆ, ಇದ್ರಲ್ಲಿ ಯಾರು ಒಂದು ಫೇಮಸ್ ಆಗ್ತೇನೆ. ನೀವು ಫೇಮಸ್ ಆಗಿದ್ರೆ ಆಲ್ರೆಡಿ. ಎಷ್ಟೆಲ್ಲ ನ್ಯೂಸ್ ಚಾನಲ್ ಬಂದಾರೆ ಗೊತ್ತುಂಟು. ಅವರು ಭಯಂಕರ ದೊಡ್ಡ ಸಿಂಗರ್, ಆಮೇಲೆ ಬೇರೆ ಡ್ಯಾನ್ಸರ್. ಪಿಲಿನಲ್ಲಿಕ್ಕೆ ನೋಡ್ಬೇಕು ಅವ್ರದ್ದು. ಅಬ್ಬೋ ಮೈ ಜುಮ್ ಅಂತ ಹೇಳ್ತದೆ ಅಷ್ಟು. ಮತ್ತೆಂತ ಹೇಳಿದ್ರೆ ದೊಡ್ಡದು ಹೋಟೆಲ್ ಮ್ಯಾನೇಜರ್, ಮ್ಯಾನೇಜರ್ ಅಂದ್ರೆ ಓನರ್. ಅವರು ಹೋಟೆಲ್ ಉಂಟು ಉಜಿರೆಯಲ್ಲಿ. ನೋಡಿ ಅಡ್ರೆಸ್ ಹೇಳಿ, ಜನಗಳು ಬರ್ತಾರೆ. ಇರಿ ದಕ್ಷ ಹೋಟೆಲ್ ಅಂತ ಹೋಟೆಲ್ ಹೆಸರು. ಉಜಿರೆಯಿಂದ ಕಾಲೇಜ್ ಹೋಗೋ ರೋಡಲ್ಲಿ ಅಲ್ಲಿ ಒಂದು ಪೆರ್ಲ ಅಂತ ಒಂದು ಪೆರ್ಲಕ್ಕೆ ಹೋಗುವ ರೋಡ್ ಉಂಟು. ಅಲ್ಲಿ ಮೈತ್ರಿ ಹಾಸ್ಟೆಲ್ನ ಪಕ್ಕದಲ್ಲಿ ಇರೋದು. ಹೋಗ್ತೀರಿ? ಬನ್ನಿ ಒಮ್ಮೆ ಎಲ್ಲರೂ ಸಹ. ನಾನು ಇದುವರೆಗೂ ಹೋಗಿಲ್ಲ. ಅದು ನಾನು ಕರ್ದಿಲ್ಲ. ಬಿಕಾಸ್ ಎಂತ ಕರ್ದಿಲ್ಲ, ಶೇರ್ ಮಾಡಿದ್ದೇನೆ. ಅದು ನಾನು ಕರ್ದಿಲ್ಲ. ನೀವು ಬಾ ಊಟಕ್ಕೆ ಬಾ, ಧರ್ಮಕ್ಕೆ ಕೊಡ್ತೇನೆ ಅಂತ ಹೇಳಿದೀರಾ. ಧರ್ಮಕ್ಕೆ ಬಾ ಜೀವಿತ, ಧರ್ಮಕ್ಕೆ ಬರದಲ್ಲ ಊಟಕ್ಕೆ ಇರ್ತದೆ ಫುಡ್ಗಳೆಲ್ಲ. ಹೆಂಗನ್ ಕಬಾಬ್, ಮಟನ್ ಇರ್ತದೆ ಒಂದೊಂದಿನ. ಮಟನ್ ಸಿರ್ತದ? ಅಯ್ಯೋ ಭಯಂಕರ. ಅದೇ ಹೇಳಿದಲ್ಲ, ಫಿಶ್. ಇವತ್ತು ಬಂಗಾರದ ಕೈಲಿ ಹಾಕ್ಲಿಲ್ಲ ಅಷ್ಟೇ. ಚಿಕನ್ ಚಿಲ್ಲಿ ಅದೆಲ್ಲ ಬ್ಯಾಂಕ್ ಅಲ್ಲಿ ಉಂಟು. ಇದೆಲ್ಲ ಸಾಕು ಸುಮ್ಮನೆ ನೀವು. ಹಾಗೆ ದೇವಸ್ಥಾನಕ್ಕೆ ಬರುವಾಗ ಶೋಕಿ ಮಾಡಬಾರ್ದು. ಹೌದೌದು, ನನ್ನ ತರ ಇರ್ಬೇಕು ನೋಡಿ, ಸಿಂಪ್ಲಿಸಿಟಿ. ಸ್ಕರ್ಟ್ ಬ್ಲೌಸ್ ಹಾಕೊಂಡು ಕಿವಿಯಲ್ಲಿ ಚೈನ್. ಪಾಪದವ್ರು ಈ ಸರ್ತಿ ತಗೊಳೋದಷ್ಟೇ. ಒಳ್ಳೆದಾಗ್ತದೆ, ಮೂಲ್ಯದಲ್ಲಿ ಇಟ್ಟು ಬಂದದ್ದು. ಹಾಗೆ ನಾನು ಸೀದಾ ಮನೆಗೆ ಅಣ್ಣ ನೋಡಿ ಅಲ್ಲಿ ಬಿಡ್ತಿದ್ದಾರೆ. ಹಾಗೆ ಬರುದಾ? ಬಾಯ್. ಓಕೆ. ಇವರು ಭಯಂಕರ ಮಿಮಿಕ್ರಿ ಆರ್ಟಿಸ್ಟ್. ಥ್ಯಾಂಕ್ ಯು ಜನರೇ. ಅಲ್ಲ ಮತ್ತೆ ಆಯ್ತು, ಸರಿ ನಾನು ಬರುದಾ? ಒಂದು ದಿನದಲ್ಲಿ 100K ವ್ಯೂ ಮಾರೆ. ಯಾರ್ದು? ಅವರದಾ? ಯಾವ ವಿಡಿಯೋ? ಹೌದಾ? ಭಯಂಕರ ಮಾರೆ, ಒಳ್ಳೆ ದುಡ್ಡು ಮಾಡಿದ. ಸರಿ ಅಣ್ಣ, ಬಾಯ್ 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 ಬಾಯ್. ನಾವು ಅಮ್ಮ ನನಗೆ ಬಚ್ಚಿತ್ತು. ನಾನು ಅವ್ರು ಮುಂದೆ ಬಂದರು, ನಾನು ಸುನಿಲ ಅಂತ ಮಾತಾಡ್ತಿದ್ನ, ಇವ್ರು ಮುಂದೆ ಬಂದರು. ಹಾಗೆ ನೋಡ್ಕೊಂಡು ಬಂದೆ. ಹಾಗೆ ಈಗ ಅವ್ರು ನೋಡಿ ಹೋಗುದು ನೋಡಿ, ನನಗೆ ಬಚ್ಚಿತ್ತು ಮಾರೆ. ಈಗ ನಾವು ಟಿ ಬಿ ಕ್ರಾಸ್ ಇದ್ದ ಸ್ಟಾಪಿಗೆ ಬಂದ್ವಿ. ಹಾಗೆ ಇಲ್ಲಿಂದ ಇನ್ನು ಹೋಗಬೇಕು. ಹಾಗೆ
ಎಂತ ಇರೋದಿಷ್ಟು ಸಣ್ಣ ರೋಡ್ ಆಯ್ತಾ, ಅದರಲ್ಲಿ ಒಂದು ಓವರ್ಟೇಕ್ ಮಾಡಿಕೊಂಡೆಲ್ಲ ಬರ್ತಾರೆ ಮಾರ್ರೆ. ಯಬ್ಬೋ ದೇವರೇ, ಹೀಗೊಬ್ಬ ಬಸ್ಸಿನವ ಹೋದ, ನನಗೆ ಜೀವ ಬಾಗಿ ಬಂದಿತ್ತು. ಸೈಡಲ್ಲಿ ನಿಂತ್ಕೊಂಡೆ ನೋಡಿ ಯಾವಾಕಿ ನಾನು, ಹಾಗೆ ಹೋದ ರಕ್ಕಸರ ಹಾಗೆ. ಹಾಂ, ಎಷ್ಟು ಆದರೂ ಈ ಮನುಷ್ಯರಿಗೆ ಕ್ಯಾರೆ ಆಗುದು. ಹಾಂ, ಹಾಗೆಲ್ಲ ಹೇಳೋದಿಲ್ಲ, ಎಂತಿಲ್ಲ. ನಾವು ಬರುವಾಗ ನಾವು ರಿಕ್ಷಾದಲ್ಲಿ ಬರ್ತಿದ್ವಿ, ಅಷ್ಟೊತ್ತಿಗೆ ಇಲ್ಲಿ ಮನೆ ಹತ್ರ ಮೇಲೆ ರಿಕ್ಷಾ ನಿಲ್ಸಿದ್ವಾ, ಇವನು ಸಿಕ್ಕಿದ, ಇವನೊಟ್ಟಿಗೆ ಬಂದು ನೀನು ಕೊಡ್ತಿದ್ದ ನೋಡ. ಹಂಚೆ ನಿಮ್ಮ ಕೋನು ಅವಳಿಗೆ, ಸವಿತಾನಿಗೆ, ಸವಿತಿದ್ದಾಳೆ. ಹೋಯ್ತಾ ಈಗ ನಿಂದು ಚಿಕ್ಕಪ್ಪ ಬಂದ, ನಾನು ಹೇಳ್ತೇನೆ ನೀವು ಪ್ರಸಾದ ತಕೋ ಅಂತ. ಬೇಡ, ದೊಡ್ಡ ಜನ ಮಾಡಿದ ಅವನು ಇದ್ರಲ್ಲಿ ಕೋಳಿ ಮೀನಂತ ಉಂಟು, ಗಮ್ಮತ್ತುಂಟು. ಸುನಿತಿನ ನಮ್ಮ ಮನೆಗೆ ಹೋಗೋದು. ಬೇಡ, ಬಾ ಇಲ್ಲಿ ಒಮ್ಮೆ ಕೂತ್ಕ, ಬಾ. ಹಾ, ಮಾತ್ರ ಸಿಚುವೇಶನ್ ಇಲ್ಲ ಈಗ. ಏನು ನೋಡಿ, ಈ ಮಂತಲ್ಲಿ ನಾನು ಸಹ ಅವನು ಚಿವನಿಪುರ ಬೆಂಗಳೂರಿಗೆ ಹೋಗೋರು. ನೋಡ ಮುಖ ತೋರಿಸು. ಹಾಯ್, ಹಾಂ, ಬೆಂಗಳೂರಿಗೆ ರೆಡಿ ಆಗೋ. ಹಾಂ, ನಾವು ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಹಾಕಿದ್ದೇವೆ. ಅವನು ಹೋಗ್ತಾ ಇರ್ತಾನೆ, ನನಗೆ ಸ್ವಲ್ಪ ಕೆಲಸ ಉಂಟು. ಸೊ ನಾವು ಅಂದರೆ ಕೆಲಸ ಹೇಳ್ತಾರಲ್ಲ, ಹೋಗ್ಲಿಕ್ಕಿತ್ತು. ಹೋಗ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಹಾಗೆ ಅವನು ಫ್ರೀ ಆದರೆ ಹೋಗೋದು, ಇಲ್ಲದಿದ್ದರೆ ಈ ಮಂತಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಎಂತದೆ? ಓ ಅಮ್ಮ ಯಶೋದತ್ತೆ ಮನೆಗೆ ಹೋದ್ರೆ ಅಲ್ಲಿಂದ ಅವಳು ಭವಿತ ತಂದ್ಯಾಳಂತೆ ಐಸ್ ಕ್ರೀಮ್. ಅವಳು ಅದೆಂತಕ್ಕೆ ಅವಳು ಅಲ್ಲಿ ನೇತ್ರಾವತಿಯಲ್ಲಿ ಐಸ್ ಕ್ರೀಮ್ ಇತ್ತ, ಎಂತಿದಿತ್ತು ಐಸ್ ಕ್ರೀಮ್ ಇದು ಗಾಡಿ ಇತ್ತು. ಜೀವನ ಹೇಳಿದ್ದು, ನಾನು ಮತ್ತೆ ದೊಡ್ಡ ಬಿಲ್ಡಪ್ ಹೇಳ್ದೆ. ಅವಳು ನನ್ನ ಹತ್ರ ಕೇಳಿದ್ರು, ಫ್ಲೇವರ್ ಎಲ್ಲ ಕೇಳೋದು ತರಲಿಕ್ಕಿಲ್ಲ. ಅವಳು ಅನ್ನೋದು ಬೇರೆನೆ, ಫ್ಲೇವರ್ ಇದಲ್ಲ. ಇದನ್ನು ತಿಂತೇನೆ. ಆ್ಯಂಡ್ ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬೈ ಬಾಯ್, ಟೇಕ್ ಕೇರ್.